ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಆಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಆಗಿದ್ರು ಸಹ ಆಫೀಸ್ ಇತ್ತು, ಆದರೆ ಇವತ್ತು ಬೇಗನೆ ಬಂದಿದ್ದೀವಿ. ರಿಪೋರ್ಟ್ ಒಬ್ರು ಇರಲಿಲ್ಲ, ಸೊ ಹಾಗಾಗಿ ಬೇಗ ಬಂದು ನಮ್ಮ ಹಸ್ಬೆಂಡ್ ಮಾಲ್ಗೆ ಹೋಗೋಣ ಅಂತ ಅಂದಿದ್ರು. ಓಕೆ ಅಂದ್ಕೊಂಡು ಅಲ್ಲಿ ಮಾಲಲ್ಲಿ, ಗೋಪಾಲನ್ ಮಾಲಲ್ಲಿ ಡಿ ಮಾರ್ಟ್ಗೆ ಹೋಗಿ ಒಂದಿಷ್ಟು ಐಟಮ್ಸನ್ನ ತೊಗೊಂಬಂದಿದ್ದೀವಿ. ತುಂಬ ದಿನ ಆದಮೇಲೆ ಆಫೀಸಿಂದ ಬೇಗ ಬಂದಿದ್ದು, ಅದಕ್ಕೆ ಮನೆಗೆ ಏನು ಬೇಕೋ ಅಷ್ಟೆಲ್ಲ ಐಟಮ್ಸ್ ತೊಗೊಂಬಂದಿದ್ವಿ. ತುಂಬ ಅವಶ್ಯಕತೆ ಇರುವಂಥದ್ದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಂದಿಷ್ಟು ದೇವ್ರ ದೀಪ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಆ ಥರ ನಾನು ಕೆಲವೊಂದಿಷ್ಟು ಐಟಮ್ಸ್ ತೊಗೋಬೇಕು ಅಂತೆಲ್ಲ ಅಂದ್ಕೊತಾ ಇದ್ದೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು. ಏನು ಅವಶ್ಯಕತೆ ಇದೆ ಅದಷ್ಟೇ ತೊಗೋ, ಸುಮ್ಮನೆ ಜಾಸ್ತಿ ತೊಗೋಬೇಡ ಅಂತ ಹೇಳ್ತಿದ್ರು. ಬಟ್ ಹೇಳೋದು ಒಳ್ಳೆಯದೇ, ಬಟ್ ನನಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು. ಏನು ಅದು ಬೇಡ ಇದು ಬೇಡ ಅಂತಿರ್ತೀಯ ನೀನು ಅಂತೇಳಿ ನಾನು ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಂಡು ಹೊರಗಡೆ ಬಂದಿದ್ದು ಉಂಟು. ಆದರೂ ಮತ್ತೆ ಹೋಗಿ ಇದನ್ನು ಕೆಲವೊಂದು ತೊಗೊಳ್ಳೇಬೇಕು ಅಂತ ಒಂದಿಷ್ಟು ಐಟಮ್ನ ತೊಗೊಂಬಂದಿದ್ದು. ಸೊ ಅವ್ರ ಬಜೆಟ್ಕಿನ್ನ ಇನ್ನು ಕಡಿಮೆನೇ ಆಯಿತು. ಅವ್ರು ಒಂದು ಬಜೆಟ್ ಹೇಳಿದರು, ಸರಿ ಅಂದ್ಕೊಂಡು. ಬಟ್ ಆ ಬಜೆಟ್ಕಿನ್ನ ಕಡಿಮೆನೇ ತೊಗೊಬಂದಿದ್ರೆ, ಬಟ್ ಅವ್ರು ಎಲ್ಲರೂ ಲೆಕ್ಕ ಹಾಕಿ ಎಷ್ಟು ಏನು ಅಂತ ನೋಡಿಬಿಟ್ಟು ತೊಗೊಂಡಿದ್ದಕ್ಕೆ ಅಷ್ಟು ಆಗಿದೆ. ಇಲ್ಲ ಅಂದರೆ ನಾನು ಯಾವುದಿಷ್ಟ ಆಗೋದನ್ನೆಲ್ಲ ತೊಗೊಂಡಿದ್ರೆ ಅವರು ಹಾಕಿದ ಬಜೆಟ್ಕಿನ್ನ ಜಾಸ್ತಿನೇ ಆಗ್ತಾಯಿತ್ತು. ಸೊ ಏನೇನು ಐಟಮ್ಸ್ ತೊಗೊಂಬಂದಿದ್ದೀವಿ ಅಂತ ತೋರಿಸ್ಬೇಕು. ಅದಾದಮೇಲೆ ಐಸ್ ಕ್ರೀಮ್ ತಿಂದಿದ್ವಿ. ಫಸ್ಟ್ ಐಸ್ ಕ್ರೀಮ್ ತಿಂದು ಅದಾದಮೇಲೆ ಒಂದಿಷ್ಟು ಅಡುಗೆ ಮಾಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಮತ್ತು ನಾಳೆ ಇದ್ದು ಕೆಲ್ಸಕ್ಕೆ ಹೋಗಲೇಬೇಕು ಆ್ಯಸ್ ಯೂಶಲ್. ಬಟ್ ಇವತ್ತು ಸ್ವಲ್ಪ ಸಂಡೇನ ಸ್ಪೆಷಲಾಗಿ ಕಳಿಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಮನೇಲಿ ಕೂತ್ಕೊಂಡು ಯಾವ್ದಾದ್ರು ಒಳ್ಳೆ ಮೂವಿ ನೋಡಬೇಕು, ಊಟ ಮಾಡ್ಕೊತ ಅಂದ್ಕೊಂಡಿದ್ದೀವಿ. ಸೊ ಈಗ ನಾವು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಡಿ ಮಾರ್ಟ್ಗೆ ಹೋಗಿ ಏನೇನು ಬೇಕಾ ಅವಶ್ಯಕತೆ ಇರುವಂಥ ಐಟಮ್ಸ್ನ ತೊಗೊಂಬಂದಿರೋವಂಥದ್ದು. ಆ್ಯಕ್ಚುಲಿ ಬೇರೆ ಏನೇನೋ ಬರೆದಿಟ್ಟಿದ್ದೆ ನಾನು, ಕಾಳಾಗಿರ್ಬೋದು, ಇನ್ನು ಅವಶ್ಯಕತೆ ಇದೆ ಪೌಡರು, ಅಂದರೆ ಸಾಂಬಾರು ಪೌಡರು, ಗರಂ ಮಸಾಲ ಪೌಡ್ರ್, ಈ ಥರ ಎಲ್ಲ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಮನೆಗೆ ಒಂದಿಷ್ಟು ಐಟಮ್ಸ್ ಇದ್ದಾಗ ನಾವೇ ಮಾಡ್ಕೊಬೋದಲ್ವಾ ಇದು ಪೌಡರ್ಗಳನ್ನೆಲ್ಲ ಅಂತ. ಬಟ್ ಈಗ ನನಗೆ ಟೈಮ್ ಅಷ್ಟು ನನಗೆ ಸಿಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ. ಸಿಗೋ 1 hour 2 hourನೇ ಹಸ್ಬೆಂಡ್ ಜೊತೆಗೆ ಸ್ವಲ್ಪ ಸಮಯ ಕಳೆಯುವಂಥ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ಅವಶ್ಯಕತೆ ಇರುವಂಥದ್ದು ಐಟಮ್ಸ್ನ ಬರೆದಿಟ್ಟಿದ್ದೆ. ಬಟ್ ಇವರು ಅಂತ ಇದ್ರು, ಇದೆಲ್ಲ ಎಷ್ಟೊಂದು ತೊಗೊಂಬಂದಿದ್ಯಾ ನೀನು ಹಾಗೆ ಹೇಗೆ ಅಂತಂದು. ಗೊತ್ತಲ್ವಾ ಎಲ್ಲರ ಮನೇಲಿ ಹಿಂಗೆ ಇರುತ್ತೆ, ನೀನು ಹೇಳೋದೊಂದು ಅಲ್ಲೋದ್ಮೇಲೆ ತೊಗೊಳೋದೇ ಇನ್ನೊಂದು ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಇದು ಅವಶ್ಯಕತೆ ಇರೋದು ಮನೆ ಬಂದಿದ್ದೀವಿ. ಬಜೆಟ್ ಫ್ರೆಂಡ್ಲಿ. ಸೊ ಗುಡ್ ಮಾರ್ನಿಂಗ್ ಗ್ಲಾಸ್ ಅದನ್ನ ಬೇಡ ಅಂದಿದ್ದೀವ್ರು. ಆ ಬೌಲು ಏನಾದರೂ ಮಾಡಿದಾಗ ಮಶ್ರೂಮ್ ಹೆಸರೇ ಮರ್ತೋಗ್ಬಿಟ್ಟಿದೆ, ತುಂಬ ದಿನ ಆಗಿದೆ ಮಾಡಿ. ಆ್ಯಂಡ್ ಕ್ಲಿಪ್ಸು ತುಂಬ ಅವಶ್ಯಕತೆ ಇರುವಂತಂದರೆ ಬಕೆಟು. ಕ್ಯೂಟಾಗಿತ್ತು ಬಕೆಟು. ನಮ್ಮ ಹಸ್ಬೆಂಡ್ ನಾನು ಒಂದು ಲಾಸ್ಟ್ ಟೈಮು ಕೇಕು, ಈಗ ಹೊಟ್ಟೆ ಹಸ್ತ್ರಕ್ಕೆ ಫಸ್ಟ್ ಇಷ್ಟು ಐಟಮ್ಸಿಗೆ ಎಷ್ಟು ನಮ್ಮ ಬಜೆಟು ಅಂದರೆ ಎಷ್ಟಾಯ್ತು ಹೇಳಮ್ಮ ಬಜೆಟು? ನೀವು ಎಷ್ಟು ಅಂದ್ಕೊಂಡಿದ್ರಿ? ನಿಜ ಹೇಳು. ನಾನು ಆ್ಯಕ್ಚುಲಿ ನೀವು ಹೇಳಿದ ಫಸ್ಟಿಗೆ 5,000. ಇದೆಲ್ಲ ಏನು ಆಲ್ಮೋಸ್ಟ್ 3 months ಯೂಸ್ ಮಾಡ್ತೀವಿ, ಅದು ಗೊತ್ತಾ ನಿನಗೆ? 3 months ಯೂಸ್ ಮಾಡ್ತೀವಿ ತಾನೆ ರೀ. ನಮ್ಮ ಹಸ್ಬೆಂಡು ಹೇಳೋದು ಹಿಂಗೆ, ಏನಾದರೂ ತೊಗೋಬೇಕು ಅಂತಂದಾಗ ಆ್ಯಕ್ಚುಲಿ ನನಗೆ ಹೇಳಿದ್ದು 5,000 ಅಪ್ಪಿ ಇಷ್ಟೆಲ್ಲ ತೊಗೋಬೇಕು ಅಂತ. ಅದಾದಮೇಲೆ ಇಲ್ಲ 1,500 ಅಂತ ಹೇಳ್ತಾರೆ. ಯಾಕಂದರೆ ನಾವು ಲೀಸ್ಟಲ್ಲಿ ಬರೆದಿರುವಂಥ ಐಟಮ್ಸ್ನ ಆಲ್ಮೋಸ್ಟ್ ಕಡಿಮೆನೇ ತೊಗೊಂಡಿದ್ದು. ಆದರೆ ಬೇರೆದೆಲ್ಲ ಅಂದರೆ ಅದು ಮನೆಗೆ ತುಂಬ ಅವಶ್ಯಕತೆ ಇತ್ತು. ಹಾಗಂತಂದು ಮನೆಗೆ ಬೇಡವಾದ ಇರುವಂಥ ಏನಾದರೂ ಒಂದು ಕಣ್ಣಿಗೆ ಕಂಡಿದ್ದೆಲ್ಲ ತೊಗೋಬೇಕು ಅಂತ ನನಗೆ ಇಷ್ಟ ಆಗೋದಿಲ್ಲ. ಏನು ತುಂಬ ಅವಶ್ಯಕತೆ ಇರುತ್ತೋ ಅದನ್ನು. ಯಾಕೆ ಅವಶ್ಯಕತೆ ಅಂತ ಅಂತೀವಂದರೆ ಗೊತ್ತಲ್ವಾ, ನಾವು ಎಷ್ಟೇ ಓದಿರಲಿ, ಎಂಥ ಒಳ್ಳೆಯ ಕೆಲಸದಲ್ಲಿದ್ರೂ ಒಂದೊಂದು ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಇನ್ನು ಫಸ್ಟು ಎಲ್ಲ ತೋರಿಸ್ದೆ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತಂದು. ಆದರೆ ನಾವು ಹೊರಗಡೆ ಏನೂ ತಿಂದಿರಲಿಲ್ಲ. ಮನೆಗೆ ಏನು ಬೇಕೋ ಅದನ್ನು ತೊಗೊಂಬರೋಣ ಅಂತಂದು ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಮತ್ತು ಬಿಸ್ಕೆಟು, ಕೇಕು, ಚಾಕ್ಲೇಟು ಎಲ್ಲ ತೊಗೊಂಬಂದಿದ್ವಿ. ಅಂದರೆ ತುಂಬ ರೇರು ತಿನ್ನೋದು. ಅದು ಅಲ್ಲದೆ ನಾವು ಡಿ ಮಾರ್ಟ್ಗೆ ಹೋಗಿ ತುಂಬ ದಿನಗಳಾಗಿತ್ತು, ಗೋಪಾಲನ್ ಮಾಲಲ್ಲಿ. ಸೊ ಅದಕ್ಕೋಸ್ಕರನೇ ನೋಡಿ ಇಷ್ಟ ಆಯಿತು, ಓಕೆ ತಗೊಳ್ಳೋ ಅಂತ ಮನೆಗೇನು ಬೇಕೋ ಮಶ್ರೂಮ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಒಂದಿಷ್ಟು ಕೇಕ್ ಆಗಿರ್ಬೋದು, ಚಾಕ್ಲೇಟ್, ಇದೆಲ್ಲ ತೊಗೊಂಬಂದಿದ್ದು. ನಾವು ಆಫೀಸಿಂದ ಬಂದಿದ್ದು ಲೇಟ್ ಆಗಿತ್ತು, ಅದಕ್ಕೆ ಡಿ ಮಾರ್ಟ್ಗೆ ಡೈರೆಕ್ಟಾಗಿ ಹೋಗೋಣ ಅಂತ ಹೋಗಿ ಬಂದು ಎಲ್ಲ ಜೋಡಿಸಿ ಇಟ್ಕೊಂಡ್ವಿ. ಏನು ಬೇಕು ಅಂತಂದು ಎಲ್ಲೆಲ್ಲ ಇಡಬೇಕು ವಸ್ತುಗಳನ್ನ ಅಲ್ಲಿ ಇಟ್ಟು, ಅದಾದಮೇಲೆ ಸ್ವಲ್ಪ ಹೊಟ್ಟೆ ಸಿಗ್ತಾಯಿತ್ತಪ್ಪ, ಈಗೇನೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಏನು ತಂದಿದ್ದೀನೋ ಅದನ್ನು ಸ್ವಲ್ಪ ಲೈಟಾಗಿ ತಿನ್ಕೊಂಬಿಡೋಣ ಅಂತೇಳಿ ನನ್ನ ಹಸ್ಬೆಂಡು ಟಿ ವಿ ನೋಡ್ಕೊತ ಹಾಗೆ ಕೂತ್ಕೊಂಡು ತಿಂತಾಯಿದ್ವಿ. ಇನ್ನು ತಿಂದಾದ್ಮೇಲೆ ಅಪ್ಪ ಎಲ್ಲ ಜೋಡಿಸಿಟ್ಬಿಡೋಣ, ಇನ್ನು ಟೈಮ್ ಇದೆ, ಇನ್ನು 9:15 ಆಗಿದೆ. ಅಷ್ಟೊತ್ತಿಗೆ ಏನಾದರೂ ಮಾಡೋಣ. ಸ್ವಲ್ಪ ಇವತ್ತು ಬರೀ ಸಂಡೇ ಆಗಿರೋದ್ರಿಂದ ನಾನು ಕೆಲಸಕ್ಕೆ
ರಜಾ ಇರಲಿಲ್ಲ, ಯಾಕಂದರೆ ಬೇರೆ ದಿನ ತೊಗೊಂಡಿದ್ದು. ಅದಕ್ಕೋಸ್ಕರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಹಸ್ಬೆಂಡ್ ಜೊತೆಗೆ ಮಾತಾಡ್ತಾ ಎಲ್ಲನೂ ಜೋಡಿಸಿಟ್ಟಿದ್ವಿ. ಇನ್ನು ಪಕ್ಕದ ಮನೆ ಹುಡುಗ ಕೂಡ ಬಂದು ಮಾತಾಡಿಸ್ತಾ ಇದ್ದ. ಅದಕ್ಕೆ ಬಾರೋ ಒಳಗಡೆ ಅಂತ ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ. ಇನ್ನು ಫೈನಲ್ ಆಗಿ ಏನೇನು ಐಟಮ್ಸ್ ತಂದಿದ್ವಲ್ಲ ಅದು ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲನೂ ಜೋಡಿಸಿಟ್ಟಿದ್ವಿ. ಇನ್ನು ಯಾವಾಗಲೂ ತಂದಾಗೆಲ್ಲ ಜೋಡಿಸ್ತಿರ್ತೀನಿ ನಾನೊಬ್ಬಳೇ, ಬಟ್ ಈ ಸಲ ಹಸ್ಬೆಂಡ್ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಗೊತ್ತಲ್ವಾ, ಮನೇಲಿದ್ದಾಗ ಬೇರೆ ಆಗುತ್ತೆ, ಹೊರಗಡೆ ನಾನು ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅವರು ಸಹ ಕೈ ಜೋಡಿಸಿದಾಗ ಇಬ್ಬರು ಕೂಡ ಅಷ್ಟೇ ಏನೋ ಸುಸ್ತಿಲ್ದೇನೆ ಟಯರ್ಡ್ ಅನಿಸ್ತಾನೆ ಇಬ್ಬರು ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅದು ಒಂದು ಎಲ್ಲ ಕೆಲಸದಲ್ಲೂ ನನ್ನ ಹಸ್ಬೆಂಡ್ ಕೈ ಜೋಡಿಸ್ತಾರೆ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಎಲ್ಲನೂ ಕ್ಲೀನ್ ಮಾಡಿ ಜೋಡಿಸಿಟ್ಟು ಇನ್ನೂ ಒಂದಿಷ್ಟು ಅಲ್ಲಿ ಇಲ್ಲಿ ಐಟಮ್ಸ್ ಇರ್ತಾಯಿತ್ತು, ಯಾಕಂದರೆ ಫುಲ್ ಟಯರ್ಡ್ ಬೇರೆ ಆಗಿತ್ತು. ನಂದು ಕೂಡ ಆಫೀಸ್ ತುಂಬ ದೂರ ಇರೋದ್ರಿಂದ ಆಗ್ತಾ ಇರ್ತಿರ್ಲಿಲ್ಲ ಎಲ್ಲ ಮಾಡಲಿಕ್ಕೆ. ಲೈಟಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ಅಂತ ಅಂದೆ. ನಾನು ರಸಮ್ ಗೊತ್ತಲ್ವ, ಟೊಮೊಟೊ ರಸಮ್ ಮಾಡೋದು ತುಂಬ ಈಸಿ ಆಗ್ತಿರುತ್ತೆ, ಅದಕ್ಕೆ ಅದನ್ನು ಮಾಡಿಬಿಡ್ತೀನಿ ಅಂತ ಹೇಳಿದೆ. ಮಾಡುವಂತೆ ಅಮ್ಮ ಸ್ವಲ್ಪ ಹೊತ್ತು ಬಾ, ಯಾಕಂದರೆ ಬೆಳಗ್ಗಿಂದನೂ ಫುಲ್ಲು ಬಿಸಿ ಇರ್ತೀಯ ನೀನು, ಔಟ್ಸೈಡ್ ಶೂಟಿಂಗೆಲ್ಲ ಹೋಗ್ತಿರ್ತೀಯ, ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋಣ ಅಂತ ಅಂತಿದ್ರು. ಒಂದು ಸರಿ ಅಂತ ಹೇಳ್ಬಿಟ್ಟು ಅದು ಯಾವುದೋ ಒಂದು ರಿಯಾಲಿಟಿ ಶೋ ಬಂದಿತ್ತು, ಆದರೆ ಅಮ್ಮ ಅತ್ತೆ ಪಾತ್ರದ ಬಗ್ಗೆ ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅಲ್ಲಿ ಎಷ್ಟು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಂದರೆ ನಿಜವಾಗ್ಲೂ ತುಂಬಾ ಹರ್ಟ್ ಆಗ್ತಿತ್ತು. ಯಾಕೆ ನಮ್ಮ ಲೈಫಲ್ಲಿ ಈ ರೀತಿಯಾಗಿ ಆಗುತ್ತೆ ಅನ್ನೋದೇ ನನಗೆ ಯಾವಾಗಲೂ ಕಾಡುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ನಾವು ಎಷ್ಟು ಅಂತ ಅಂದು ಒಬ್ಬರಿಗೆ ಪ್ರೀತಿ ತೋರಿಸ್ಲಿಕ್ಕೆ ಆಗುತ್ತೆ ಹೇಳಿ, ಕುಟುಂಬದವರಿಗೆ ಮೇನಾಗಿ ಹೇಳಲಿಕ್ಕೆ, ಅದು ಅಪ್ಪನ ಕಡೆಯವರಾಗಿರ್ಬೋದು, ಅಮ್ಮನ ಕಡೆಯವರಾಗಿರ್ಬೋದು, ಅಥವಾ ಗಂಡನ ಮನೆ ಕಡೆಯವರಾಗಿರ್ಬೋದು. ಯಾಕಂದರೆ ಎಲ್ಲರ ಜೊತೆಗೂ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಎಷ್ಟೇ ನಾವು 100% ಎಫರ್ಟ್ ನಾನಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಹಾಕ್ತೀವಿ, ಬಟ್ ಆ ಕಡೆಯಿಂದ ಬರುವಂಥ ರಿಸಲ್ಟ್ ಮಾತ್ರ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಯಾರ ಬಗ್ಗೆನೂ ವ್ಯಂಗ್ಯವಾಗಿ ಮಾತಾಡೋದಾಗಿರ್ಬೋದು ಅಥವಾ ಅವ್ರ ಬಗ್ಗೆ ಬೇರೆ ರೀತಿಯಿಂದ ಯಾರಿಗೂ ನಾನು ಹೇಳಲಿಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಯಾರ ಬಗ್ಗೆನೂ ನಾವು ಕೇವಲವಾಗಿ ಮಾತಾಡೋದಿಲ್ಲ. ನಮಗೆ ನಮ್ಮದೇ ಆದಂತಹ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ಮದೇ ಆದಂಥ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಜೊತೆಗೆ ಮನೆಯ ಫ್ಯಾಮಿಲಿನ ನಿಭಾಯಿಸಬೇಕು ಅನ್ನೋ ಒಂದು ಪರಿಸ್ಥಿತಿಯಿಂದ ಬದುಕ್ತಾ ಇದ್ದೀವಿ. ಆದರೆ ಅದಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಆಗೋದಿಲ್ಲ, ಕಾರಣನೇ ಇಲ್ಲದೆ ಮಾತಾಡದೇ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ಅದನ್ನು ಹೇಳ್ತಾ ಕೂರಲಿಕ್ಕೆ ಆಗಲ್ಲ, ಬಟ್ ಅದು ಆ ಥರ ಇರದೆ ಖುಷಿಯಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಚೆನ್ನಾಗಿ ಬಾಂಡಿಂಗ್ನ ಉಳಿಸ್ಕೊಡೋಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಕೇವಲ ಜಸ್ಟ್ ನನ್ನ ಫ್ಯಾಮಿಲಿಗೆ ಅಂತ ನಾನು ಹೇಳ್ತಾ ಇಲ್ಲ, ಓವರಾಲ್ ಆಗಿ ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಯಾರಿಗೂ ಈ ಒಂದು ಮಾತನ್ನು ಹೇಳ್ತಾ ಇಲ್ಲ. ಸೊ ನನಗೆ ಆಗ್ತಾ ಇರುವಂಥ ಒಂದು ನೋವಿನ ಸಂಗತಿನ ಹೇಳಬೇಕು ಅನ್ನಿಸ್ತಾ, ಹಾಗಾಗಿ ಹೇಳ್ತಾ ಇರೋವಂಥದ್ದು ಅಷ್ಟೇ. ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.